ಅಲ್ಲಿ ನನಗೆ ತಿಳಿದ ಮಟ್ಟಿಗೆ ಬಂದ ರೆಮ್ಯುನರೇಷನ್ನು ಮೊದಲನೇ ಪಿಕ್ಚರ್ ಬಹುಶಃ 25,000 ಬಂದಿರಬೇಕು, 25,000 ಬಂದಿರಬೇಕು. ಇಲ್ಲಿ ಕೋರ್ಸ್ ಈ ಕಾಂಪೌಂಡಲ್ಲಿ ಕೇಳೋ ಹಾಗೇ ಇಲ್ಲ, ನಾನು ಕೇಳಲೇ ಇಲ್ಲ. ಯಾಕೆಂದರೆ ಈ ದೊಡ್ಡ ಕಂಪನಿ ಇದು, ಅವ್ರಿಗೆ ಗೊತ್ತಿರುತ್ತೆ ಕೊಡ್ತಾರೆ ಅಂತ, ಬಹುಶಃ ಅವರು ಕೂಡ ಅಷ್ಟೇ ಕೊಟ್ಟಿರಬೇಕು. ಆಮೇಲೆ ಮನೆ ಖರ್ಚುಗಳು, ಬೇಳೆ ಅದು ಇದು ಎಲ್ಲ, ಸೊ ಅದಕ್ಕೆಲ್ಲ ಬೇಕಲ್ಲ, ಆವಾಗ ದುಡ್ಡು ಏನು ಬೇಕು. ಸೊ ಅದಕ್ಕೆ ನಮ್ಮ ಅತ್ತೆ ಹತ್ರ ಒಂದು 16,000 ಚೈನ್ ಇತ್ತು. 16,000 ಇರೋ ಚೈನ್, ಒಂದು 3 ಎಳೆ ಚೈನು ನಮ್ಮ ಅತ್ತೆ ಕೊಟ್ಟರು. ಇದನ್ನು ಇಟ್ಟುಬಿಟ್ಟು ಒಂದು ಪಿಕ್ಚರ್ಗೆ ನಾನು ಹೇಳಿದೆ, ಮೊದಲನೇ ಪಿಕ್ಚರ್ಗೂ 2ನೇ ಪಿಕ್ಚರ್ಗೂ ಅಂತರ ಏನೇ ಇಲ್ಲ. ಯಾವುದೋ ಭಾಗ್ಯವಂತರು ಅಂಡ್ ಒಲವು ಗೆಲುವು ಅಷ್ಟು ಗ್ಯಾಪ್ ಇಲ್ಲದೇ ಬಂದು ಸಿಕ್ಬಿಡ್ತು. ಬ್ಯುಸಿಯಾಗಿದ್ದೆ. ಆ ಪಿಕ್ಚರ್ ಮುಗೀತು, ಈ ಪಿಕ್ಚರ್ ಮುಗೀತು, ಎಡಿಟಿಂಗ್ ಅದು ಇದು ಎಲ್ಲ ಆಯಿತು. ಇದು ರಿಲೀಸ್ ಆಯಿತು. ರಿಲೀಸ್ ಆದಮೇಲೆ ನೆಕ್ಸ್ಟ್ ಪಿಕ್ಚರು, ನೆಕ್ಸ್ಟ್ ಏನು, ಮುಂದೇನು. ಯಾವಾಗಲೂ ಅಷ್ಟೇ, ಅಸಿಸ್ಟೆಂಟ್ ಡೈರೆಕ್ಟ್ರ್ ಆಗಿತ್ತು ಅಂದರೆ ಡೈರೆಕ್ಟ್ರಿಗೆ ಪಿಕ್ಚರ್ ಬರ್ತಾ ಇರುತ್ತಲ್ಲ, ಅದು ಅವನ ಪಾಡಿಗೆ ಅವ್ರ ಹಿಂದೆ ಹೋಗ್ತಾ ಇರ್ತಾನೆ ಅಸೋಸಿಯೇಟ್ ಡೈರೆಕ್ಟ್ರು. ನನಗೆ ಹಂಗೇನೆ ಆಯಿತು. ನನಗೆ ಯಾರನ್ನೂ ಏನೋ ಚಾನ್ಸ್ ಕೇಳದೇ ಇದ್ದರೂ ಕೂಡ ನಮ್ಮ ಗುರುಗಳ ಹತ್ರ ನಾನು 7 ಪಿಕ್ಚರ್ ಮಾಡಿದೆ ನಾನು, ಸಿದ್ಧಲಿಂಗಯ್ಯನವ್ರ ಹತ್ರ. ಸೊ ಆಮೇಲೆ ನಮ್ಮ ಹುಣಸೂರು ಹತ್ರ, ಹುಣಸೂರು ಯಾವ್ದು ಮಾಡಿದ್ರು ಕೂಡ ನನ್ನೇ ಕರೀತಾಯಿದ್ರು ದೊಡ್ಡ ದೊಡ್ಡ ಪಿಕ್ಚರ್ಗೆ. ಸೊ ಆ ಥರ ಎಲ್ಲ ಆಗ್ತಾಯಿತ್ತು. ಸೊ ಈಗ ಇದಾಯಿತು, ಒಲವು ಗೆಲುವು ಆದಮೇಲೆ ಏನಪ್ಪ ಅಂದರೆ ಯಾವ ಪ್ರೊಡ್ಯೂಸರೂ ನನ್ನ ಕರೀಲಿಲ್ಲ, ಆಮೇಲೆ ಯಾವ ಪಿಕ್ಚರು ಬರಲಿಲ್ಲ, ಏನೂ ಇಲ್ಲ. ಸೊ ಅಲ್ಲಿ ನನಗೆ ತಿಳಿದ ಮಟ್ಟಿಗೆ ಬಂದ ರೆಮ್ಯುನರೇಷನ್ನು ಮೊದಲನೇ ಪಿಕ್ಚರ್ ಬಹುಶಃ 25,000 ಬಂದಿರಬೇಕು, 25,000 ಬಂದಿರಬೇಕು. ಇಲ್ಲಿ ಕೋರ್ಸ್ ಈ ಕಾಂಪೌಂಡಲ್ಲಿ ಕೇಳೋ ಹಾಗೇ ಇಲ್ಲ, ನಾನು ಕೇಳಲೇ ಇಲ್ಲ. ಯಾಕೆಂದರೆ ಈ ದೊಡ್ಡ ಕಂಪನಿ ಇದು, ಅವ್ರಿಗೆ ಗೊತ್ತಿರುತ್ತೆ ಕೊಡ್ತಾರೆ ಅಂತ, ಬಹುಶಃ ಅವರು ಕೂಡ ಅಷ್ಟೇ ಕೊಟ್ಟಿರಬೇಕು. ದ್ವಾರಕೀಶನ್ ಕೇಳ್ಕೊಂಡಿರ್ತಾರೆ ಎಷ್ಟು ಕೊಟ್ರಿ ಅಂತ, ಇವು ಎಷ್ಟು ಕೊಟ್ಟೆ ಅಂತ ಹೇಳಿರ್ತಾರೆ, ಅವರು ಅಷ್ಟೇ ಕೊಟ್ಟರು, ಕರೆಕ್ಟಾಗಿ ಕೊಟ್ಟರು, ಅದೆಲ್ಲ ಬೇರೆ ಸಮಾಚಾರ. ಏನಂದರೆ 6 ತಿಂಗಳು ಗ್ಯಾಪ್ ಬಂದ್ಬಿಡ್ತು. ಆ ಪೀರಿಯಡಲ್ಲೇ ನಾನು ನೆನ್ನೆ ಹೇಳಿದ್ದೆ, ನನಗೊಂದು ಮಗು ಆಯಿತು ಇದು ಅಂತ. ಅದು ಇದು ಭಾಗ್ಯವಂತರು ಪೀರಿಯಡಲ್ಲೇ ಆಗಿದ್ದು. ಆಮೇಲೆ ಸರಿ ಖರ್ಚು ಅದು ಎಲ್ಲ ಇರುತ್ತಲ್ಲ. ಈಗ 6 ತಿಂಗಳು ಏನು ಕೆಲಸನೂ ಇಲ್ಲ, ಏನಿಲ್ಲ. ಆವಾಗ ಯೋಚನೆ ಶುರು ಆಗೋಯ್ತು, ಏನು ಮಾಡೋದು ಅಂತ. ಆವಾಗ ಎಲ್ಲಿವರೆಗೂ ಆಗೋಯ್ತು ಅಂತ ಹೇಳಿದ್ರೆ, ಮನೇಲಿ ನನ್ನ ಹೆಂಡತಿ ಇದ್ದವಳು ಇದಿಲ್ಲ, ಅಕ್ಕಿ ಇಲ್ಲ ಅಂತ ಹೇಳಿದ್ಲು. ಸೊ ಅಕ್ಕಿ ಇಲ್ಲ ಅಂದರೆ ಭಾಳ ಕಷ್ಟ. ಯಾಕೆಂದರೆ ಅವಾಗ ಮನೆ ಬರ್ತಿ ಜನ ಇದ್ದರು, 3 ಮಕ್ಕಳುಗಳು, ನಮ್ಮ ಅತ್ತೆ, ಆಮೇಲೆ ನನ್ನ ತಮ್ಮನ ಹೆಂಡತಿ. ಸೊ ದೊಡ್ಡ ಸಂಸಾರ, ಏನು ಹೆಂಗಪ್ಪ ನಿಭಾಯಿಸೋದು ಅಂತ ಇದ್ದರೆ ಅವನು ತಿಳಿಸಿದೆ, ದೇವರು ಒಂದೊಂದು ಸತಿ ಹೆಂಗೆ ಕೊಡ್ತಾನೆ ಅಂತ. ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ತೆಲುಗಿನವ್ರು ಇದ್ದರು. ಅವರು ವಾಹಿನಿ ಸ್ಟುಡಿಯೋಲಿ ಪೇಂಟಿಂಗ್ ಡಿಪಾರ್ಟ್ಮೆಂಟಿಗೆ ಚೀಫ್ ಅವರು, ಜಯರಾಮ್ ರೆಡ್ಡಿ ಅಂತ, ಪೇಂಟಿಂಗ್ ಡಿಪಾರ್ಟ್ಮೆಂಟು. ಅವತ್ತಿನ ದಿವಸ ಎಲ್ಲನೂ ಕೂಡ ಎಲ್ಲ ಮೈಥಾಲಜಿಕಲ್ ಪಿಕ್ಚರ್ಸೇ ಅಥವಾ ಜಾನಪದ ಪಿಕ್ಚರ್ಗಳು. ಸೊ ಯಾವಾಗ ನೋಡೋ ಸೆಟ್ ಡೈರೆಕ್ಷನ್ನು, ಪೇಂಟಿಂಗ್ ಜೊತೆಗೆ ಅವ್ರು ಪೇಂಟಿಂಗ್ ಶಾಪು ಇದು ಬೇರೆ ಇಟ್ಟಿದ್ರು, ಒಂದು ಅಂಗಡಿ ಬೇರೆ ಇಟ್ಟಿದ್ರು. ಸೊ ಸ್ಟುಡಿಯೋಕ್ಕೆ ಏನು ಬೇಕೋ ಪೇಂಟ್ ಎಲ್ಲ ಇಲ್ಲಿಂದನೇ ಹೋಗ್ತಾಯಿತ್ತು. ಸೊ ಅವ್ರು ಚೆನ್ನಾಗಿದ್ದರು. ಅವ್ರ ಮನೆಗೆ ಯಾವೊಬ್ಬ ತೆಲುಗುನವನು, ನೆಲ್ಲೂರಿನವನು, ಅವನು ಅಕ್ಕಿ ತೊಗೊಂಬರವ. ಪ್ರತಿ ತಿಂಗಳೂ ಕೂಡ ಅವನು ಬಸ್ಸಲ್ಲಿ ಅಕ್ಕಿ ಮೂಟೆಗಳೆಲ್ಲ ಹಾಕ್ಕೊಂಬಂದು ಇದು ಚೆನ್ನೈಲಿ ಇಳಿದು ಮನೆಗಳೆಲ್ಲ ಗುರುತು ಮಾಡ್ಕೊಂಡಿರುವ ಒಂದು ಗಾಡಿ ಮಾಡ್ಕೊಂಬಿಟ್ಟು, ಆ ಗಾಡೀಲಿ ಇವನು ಯಾರ್ಯಾರು ವರ್ತನೆ ಅವ್ರಿಗೆಲ್ಲರೂ ಕೊಟ್ಕೊಂಡು ಹೋಗ್ತಾಯಿದ್ದ. ಸೊ ಹೀಗಿರುವಾಗ ಅವ್ರ ಮನೆ ಪಕ್ಕದ ಮನೆಗೆ ಬಂದಾಗ ಪಕ್ಕದ ಮನೆಯವ್ರು ಕೇಳಿದ್ರು, ಅಕ್ಕಿ ಏನಾದ್ರು ಬೇಕಾ ಪರಿಮಳ ಅಂತ. ನಮ್ಮಲ್ಲಿ ಈಗ ಅಕ್ಕಿನೇ ಮುಗಿದೋಗಿದೆ, ಬೇಕಾ ಅಂತ ಕೇಳಿದಾಗ ಬೇಕು. ಆಮೇಲೆ ಅವನು ದುಡ್ಡು ಈಗ ಕೇಳೋದೇ ಇಲ್ಲ. ಅವನು ಏನಂದರೆ ನೆಕ್ಸ್ಟ್ ಮಂತ್ ಬರ್ತಾನಲ್ಲ, ಅವಾಗ ಇನ್ಸ್ಟಾಲ್ಮೆಂಟಲ್ಲಿ ಕೊಟ್ಟರೆ ಸಾಕು ಅಂತ. ಸೊ ಏನು ನೋಡಿದ್ರೆ ಅವತ್ತೊಂದು ದಿವಸಕ್ಕೆ ಒಂದೊಂದು ಮೂಟೆ 100 kg, ದೊಡ್ಡ ಮೂಟೆ. ಸೊ 100 kg ಅವನಿಗೆ ಹೇಳೋದು, ಅದು ನಮ್ಮ ಮನೆಯವಳು ಹೇಳಿದ್ಲು, ಅದು ಒಂದು ಮೂಟೆ ಹಾಕ್ಸು, ದುಡ್ಡು ನೆಕ್ಸ್ಟ್ ಮಂತ್ ಕೊಡ್ತೀವಿ ಅಂತ. ದುಡ್ಡನ್ನು ಯೋಚನೆ ಮಾಡಬೇಡ, ಅವನು ಇನ್ಸ್ಟಾಲ್ಮೆಂಟಲ್ಲಿ ತೊಗೋತಾನೆ ಅಂದರು. ಮನೆಗೆ 100 kg ಅಕ್ಕಿ ಬಂತು. ಆಮೇಲೆ ಈ ಖರ್ಚುಗಳಿಗೆ ಎಲ್ಲ ದುಡ್ಡು ಬೇಕಲ್ಲ, ಬರೀ ಅಕ್ಕಿ ಇರುತ್ತೆ, ಅಕ್ಕಿ ಬೇಯಿಸ್ಕೋಬೋದು, ಗಂಜಿ ಮಾಡ್ಕೊಬೋದು, ಅಥವಾ ಏನಾದ್ರು ಮಾಡ್ಬೋದು. ಬಟ್ ಮಿಕ್ಕಿದ ಬೇರೆ ಖರ್ಚುಗಳೆಲ್ಲ ಇದೆಯಲ್ಲ, ಮಕ್ಕಳಿಗೆ ಖರ್ಚುಗಳು, ಆಮೇಲೆ ಚಿಕ್ಕ ಮಕ್ಕಳುಗಳು, ಅವಕ್ಕೆ ತುಪ್ಪ ಹಾಕಿ ಬೆಳೆಸ್ಬೇಕು, ಆಮೇಲೆ ಮನೆ ಖರ್ಚುಗಳು, ಬೇಳೆ ಅದು ಇದು ಎಲ್ಲ
ಸೊ ಅದಕ್ಕೆಲ್ಲ ಬೇಕಲ್ಲ, ಆವಾಗ ದುಡ್ಡು ಏನು ಬೇಕು. ಸೊ ಅದಕ್ಕೆ ನಮ್ಮ ಅತ್ತೆ ಹತ್ರ ಒಂದು 16,000 ಚೈನ್ ಇತ್ತು. 16,000 ಇರೋ ಚೈನ್, ಒಂದು 3 ಎಳೆ ಚೈನು ನಮ್ಮ ಅತ್ತೆ ಕೊಟ್ಟರು. ಇದನ್ನು ಇಟ್ಟುಬಿಟ್ಟು ಅವಾಗೆಲ್ಲ ಮಾರ್ವಾಡಿ ಅಂಗಡಿ ತಾನೆ, ಮದ್ರಾಸಲ್ಲೆಲ್ಲ ಮಾರ್ವಾಡಿ ಅಂಗಡಿ, ಗಲ್ಲಿಗೊಂದು ಮಾರ್ವಾಡಿ ಅಂಗಡಿ. ಸೊ ಮಾರ್ವಾಡಿ ಅಂಗಡಿಯಲ್ಲಿ ಇಡಬೇಕು ಅಂದ್ಕೊಂಡಿದ್ದಾನೆ. ಮಾರ್ವಾಡಿ ಅಂಗಡಿಗೆ ಫೋನ್ ಮಾಡಬೇಕಲ್ಲ, ಅವಾಗ ನಮ್ಮ ಹತ್ರ ಫೋನು ಇರಲಿಲ್ಲ. ಫೋನ್ ಮೇಲ್ಗಡೆ ಮನೇಲಿ ಇತ್ತು. ಅವರು ಮೇಲ್ಗಡೆ ಮನೇಲಿದ್ದವರು ಲೆಫ್ಟಿನೆಂಟ್ ಕರ್ನಲ್ ಸುಬ್ರಹ್ಮಣ್ಯಂ ಅಂತ, ಮಿಲ್ಟ್ರಿಲಿಂದ ರಿಟೈರ್ ಆದವರು. ಅವ್ರ ವೈಫು ಮೀನಾಕ್ಷಿ ಅಂತ. ತುಂಬ ಒಳ್ಳೆ ಜನಗಳು. ಇವತ್ತು ಕೂಡ ನೆನೆಸ್ಕೋಬೇಕು ಅವ್ರನ್ನೆಲ್ಲ. ಸೊ ಅಲ್ಲಿ ಇವರು ಮಾರ್ವಾಡಿ ಅಂಗಡಿಗೆ ಫೋನ್ ಮಾಡ್ತಾಯಿದ್ದಾರೆ. ಅವ್ರು ಕೇಳಿಸ್ಕೊಂಡ್ರು ಅದನ್ನ ಸುಬ್ರಹ್ಮಣ್ಯಂ ಅನ್ನೋರು. ಸರಿ ಆದಮೇಲೆ ಎಲ್ಲಿಗೆ ಫೋನ್ ಮಾಡಿದ್ರಿ ಅಂದರು. ಈ ಥರ ಮಾರ್ವಾಡಿ ಅಂಗಡಿಗೆ ಚೈನ್ ಅಡ ಇಡೋಕ್ಕೋಸ್ಕರ ಅಂತ. ಅಯ್ಯೋ ಅದಕ್ಕೆ ಯಾಕೆ ಹೋಗ್ತೀರಾ ನೀವು? ಚೈನ್ ಅಡ ಇಡಬೇಡಿ, ಏನು ಬೇಡಿ, ನಿಮ್ಗೇನು ಬೇಕು ಅಂತ ಕೇಳಿ. ಎಷ್ಟೋ 2,000ನೋ 5,000ನೋ ಏನೋ ಬೇಕು ಅಂತ ಕೇಳಿದ್ರು. ಅವರು ಆ ದುಡ್ಡು ಏನು ಕೇಳಿದ್ರು ನಾವು, ಅವ್ರು ಅದನ್ನು ಕೊಟ್ಟರು. ನೀವು ಸರನೂ ಕೂಡ ನೀವೇ ಇಟ್ಕೊಳ್ಳಿ, ನಿಮ್ಗೆ ಯಾವಾಗ ದುಡ್ಡು ಆಗುತ್ತೋ ಅವಾಗ ಕೊಡಿ ಅಂತ ಕೊಟ್ಟರು. ಸೊ ಮನೆ ಖರ್ಚಿಗೆ ಬೇಕಾಗಿದ್ದ ದುಡ್ಡು ಕೂಡ ಮೇಲ್ಗಡೆ ಮನೆ ಇದ್ದ ಸುಬ್ರಹ್ಮಣ್ಯಂ ಕೊಟ್ಟರು. ಆ ಥರ ಅವರು ನಮ್ಗೆ ಅವಾಗೆಲ್ಲ ಹೆಲ್ಪ್ ಮಾಡೋರು. ತುಂಬ ಒಳ್ಳೆಯ ಮನುಷ್ಯರು. ಆಮೇಲೆ ಇನ್ನೊಂದೇನು, ಯಾವಾಗ ನನ್ನ ಮಗು ಒಂದು ಹೇಳಿದ್ದೆ ನೆನ್ನೆ, ಆ ಮಗು ಸತ್ತೋದಾಗ ಅದನ್ನು ಬರಿಯಲ್ಲಿ ಆಡಕ್ಕೆ ಹೋಗಬೇಕಲ್ಲ, ನಾವು ಜೀವಂತವಾಗಿರೋ ವಸ್ತು, ಜೀವಂತಾಗಿರೋನ ನಾವು ಎತ್ಕೊಂಡು ಹೋಗುವಾಗ ಅದು ಜೀವ ಇರೋದು ಗೊತ್ತಾಗುತ್ತೆ ನಿಮಗೆ. ಈಗ ರಕ್ತ ಸಂಚಾರ ಎಲ್ಲ ಓಡಾಡ್ತಾ ಇರುತ್ತಲ್ಲ, ಆಮೇಲೆ ಅದು ಯಾವಾಗ ಅದು ರಕ್ತ ಸಂಚಾರ ಎಲ್ಲ ನಿಂತ್ಕೊಂಡು ಹೋದ್ಬಿಟ್ಮೇಲೆ ಇವತ್ತೊಂದು ದಿವಸಕ್ಕೆ ಅದು ಏನಿಲ್ಲ, ಮಾಮೂಲಿ ಅದೊಂದು ಕೊರಡು. ಆ ಕೊರಡನ್ನ ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಬರುವಾಗ ಭಾಳ ಕಷ್ಟ ಆಗೋಯ್ತು. ಆಮೇಲೆ ಇದನ್ನು ಇದು ಮಾಡಬೇಕು. ಮನೆ ಹಿಂದ್ಗಡೆನೇ ಸ್ಮಶಾನ, ತುಂಬ ಮನೆ ಹಿಂದ್ಗಡೆನೆ. ನಮ್ಮ ಮನೆ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಹೆಣ ಉರಿಯೋದೆಲ್ಲ ಕಾಣಿಸೋದು, ಹೆಣ ಪಟ್ 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 ಅನ್ನೋ ಸೌಂಡ್ ಅದೆಲ್ಲ ಕೇಳಿಸೋದು. ಸೊ ಈ ಮಗುನ ನಾವು ಮಣ್ಣು ಮಾಡೋಕ್ಕೆ ಇವರೆಲ್ಲ ನನಗೆ ಹೆಲ್ಪ್ ಮಾಡಿದ್ರು. ಇವತ್ತು ಕೂಡ ಅವ್ರು ನೆನೆಸ್ಕೋಬೇಕಾದ್ರೆ ನಮ್ಮ ಕರ್ತವ್ಯ. ಹಣ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಬ್ಬ ಬರ ಅಲ್ಲೆಲ್ಲನೂ ತುಂಬ ಇನ್ಸ್ಟಾಲ್ಮೆಂಟಲ್ಲಿ ಸಿಗೋದು. ಆಮೇಲೆ ಲೈಫ್ ಈಸ್ ವೆರಿ ಚೀಪ್ ಅಟ್ ಚೆನ್ನೈ. ನನಗೆ ಅವತ್ತೊಂದು ದಿವಸಕ್ಕೆ ಏನಂದರೆ ಬೆಣ್ಣೆ ಒಬ್ಬ ಬರುವ ಅವನು ಟಿನ್ನಲ್ಲಿ ಬೆಣ್ಣೆ ಇಟ್ಕೊಂಬಂದ್ಬಿಡುವ, ಫಸ್ಟ್ ಕ್ಲಾಸ್ ಬೆಣ್ಣೆ. ಅದು ಬಂದು ಏನು ಮಾಡುವ, ಅವನು ಕೂಡ ಹಂಗೇನೆ ಎಷ್ಟು ಬೇಕೋ ಅಷ್ಟು 1 kg 2 kg ಬೆಣ್ಣೆನ ತೂಕ ಹಾಕಿ ಕೊಟ್ಬಿಡೋದು. ಒಂದು ಪುಸ್ತಕ ಇಟ್ಕೊಂಡಿರುವ, ಆ ಪುಸ್ತಕದಲ್ಲಿ ಬರೆದ್ಬಿಡುವ. ಸೊ ನಾವು ದುಡ್ಡು ಕೊಡ್ತಿದ್ದಂಗೆ ಎಂಟ್ರಿ ಮಾಡ್ಕೊತಿರುವ, ಪುನಃ ಬೆಣ್ಣೆ ಕೊಡ್ತಿರುವಾಗ. ಸೊ ಇನ್ಸ್ಟಾಲ್ಮೆಂಟಲ್ಲಿ ನಮಗೆ ಅಕ್ಕಿ ಬೆಣ್ಣೆ ಎಲ್ಲ ಸಿಗ್ತಾಯಿತ್ತು. ಹಾಗೆ ಜೀವನ ನಡೀತು. ಪುನಃ ಅಲ್ಲಿ ಇದಾದಾಗ 6 ತಿಂಗಳ ಗ್ಯಾಪಲ್ಲಿ ಇವೆಲ್ಲ ಕಷ್ಟಪಟ್ಟೆಲ್ಲ ಫಿಲಪ್ ಮಾಡ್ತಾ ಇದ್ವಲ್ಲ, ಆವಾಗ ಒಂದು ಪಿಕ್ಚರ್ ಬಂತು, ದೇವ್ರ ದಯದಿಂದ ಪಿಕ್ಚರ್ ಬಂತು. ಅದು ಏನು ಅಂತ ಹೇಳಿದ್ರೆ, ಅದು ಲೇಡಿ ಪ್ರೊಡ್ಯೂಸರು. ಯಾಕೆಂದರೆ ಆ ಲೇಡಿ ಜೊತೆ ನಾವು ವರ್ಕ್ ಮಾಡಿದ್ದೆ, ಅಸೋಸಿಯೇಟಾಗಿ ನಾನು ಕೆಲಸ ಮಾಡಿದ್ದೆ. ನಮ್ಮ ಗುರುಗಳು ಗೀತಾಪ್ರಿಯ ಅವರು ಮಾಡಿದ್ರು. ಅದು ಭೂಪತಿ ರಂಗ ಅಂತ ಪಿಕ್ಚರ್. ಭೂಪತಿ ರಂಗ ಅದು ಅದರಲ್ಲಿ ರಾಜ್ಕುಮಾರು, ಆಮೇಲೆ ದಿನೇಶು ಎಲ್ಲ ಮಾಡಿದ ಪಿಕ್ಚರ್ ಅದು. ಅದರಲ್ಲಿ ಆಯಮ್ಮ ಪಾರ್ಟ್ ಮಾಡಿದ್ರು, ಉದಯ್ ಚಂದ್ರಿಕಾ ಪಾರ್ಟ್ ಮಾಡಿದ್ರು. ಈಗ ಉದಯ್ ಚಂದ್ರಿಕಾ ಏನು ಅಂತ ಹೇಳಿದ್ರೆ, ಈಗ ಅವ್ರು ಪಿಕ್ಚರ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಆಸೆ. ಅದಕ್ಕೆ ಉದಯ್ ಶಂಕರು, ಪುನಃ MD ಸುಂದರು ಅವನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಪುನಃ ಡೈರೆಕ್ಷನ್ ಯಾರು ಇಟ್ಕೊಳ್ಳ ಅಂತ ಹೇಳಿದ್ರೆ, ಅವಾಗ ತಾನೇ ನಾನು ಪಿಕ್ಚರ್ ಮಾಡಿದ್ದೆ, 2 ಪಿಕ್ಚರ್ ಮಾಡಿದ್ದೆ. ಅದರಿಂದ ಸ್ವಲ್ಪ ಚೆನ್ನಾಗಿ ಮಾಡ್ತಾನೆ ಅನ್ನೋದು ಒಂದಿತ್ತು. ಬಟ್ ಅವರು ಈಗ ಹಾಕ್ಕೊಂಡಿರೋ ಹೀರೋ ವಿಷ್ಣುವರ್ಧನ್. ಆ ಮೊದಲು ನಾನು ಮಾಡಿದ್ದು 2 ಪಿಕ್ಚರು ರಾಜ್ಕುಮಾರ್ ನಾಯಕರು, ಆಮೇಲೆ ಇದು ವಿಷ್ಣುವರ್ಧನ್ ಅವರು. ಸೊ ನನಗೆ ಕತೆ ಹೇಳಿದ್ರು, ಕತೆ ಚೆನ್ನಾಗಿತ್ತು, ಇದನ್ನು ವಿಷ್ಣುವರ್ಧನ್ಗೆ ಹೇಳಬೇಕು ಈ ಕತೆನ ಅಂತ ಹೇಳಿದ್ರು. ಸೊ ನಾ ಕತೆ ಕೇಳ್ಕೊಂಡಿದ್ನಲ್ಲ, ನನ್ನ ಫ್ಲೈಟಲ್ಲಿ ಚೆನ್ನೈಯಿಂದ ಬೆಂಗಳೂರಿಗೆ ಬಂದು ಫ್ಲೈಟಲ್ಲಿ ಬಂದು ವಿಷ್ಣುಗೆ ಕತೆ ಹೇಳ್ಬಿಟ್ಟು ಇದೆಲ್ಲ ಮಾಡಿದ್ನಲ್ಲ, ಭೂಪತಿ ರಂಗ. ಈ ಭೂಪತಿ ಇದು ಭೂತ ಹೆಣ್ಮಗ, ಅಯ್ಯೋ, ಕಳ್ಳ ಕುಳ್ಳ, ಆಮೇಲೆ ಡೈರೆಕ್ಷನ್ ಬೇರೆ ಮಾಡಿದ್ದೀನಲ್ಲ ನಾನು ಅವ್ರಿಗೇನೆ 15 ದಿವಸ. ಸೊ ಅವನು ನನ್ನ ಕಂಡ್ರೆ ಇಷ್ಟ ಆಯಿತು. ಕತೆ ಕೇಳಿದ್ರು, ತುಂಬ ಚೆನ್ನಾಗಿದೆ, ಓಕೆ ಇದು ಮಾಡೋಣ ಅಂದ್ಕೊಂಡು ಪ್ರೊಡ್ಯೂಸರ್ಗೆ ಹೇಳಾಯಿತು.
ಸೊ ಇದು ಒಂದು ಪಿಕ್ಚರ್ ಸಿಕ್ತು ನನಗೆ, ಆಮೇಲೆ ಪ್ರೊಡ್ಯೂಸರ್ ಕೂಡ ನನಗೆ ಗೊತ್ತಿರೋ ವ್ಯಕ್ತಿನೇ ಅದು. ಆಮೇಲೆ ಏನು ಬೇಕೋ ಅದೆಲ್ಲ ಅವ್ರಿಗೆಲ್ಲ ಹೇಳ್ತು ಅದು. ಆಮೇಲೆ ಚಿತ್ರೀಕರಣಕ್ಕೆ ಬೇಕಾದ ಎಲ್ಲ ಸವಲತ್ತುಗಳು ಕೂಡ ಕೊಟ್ಟರು ಅವರು. ತುಂಬ ಚೆನ್ನಾಗಿ ಕೊಟ್ಟರು ಉದಯ್ ಚಂದ್ರಿಕಾ. ಕಥೆನೂ ಒಂಥರ ಚೆನ್ನಾಗಿತ್ತು. ಕತೆ ಮಾಮೂಲಿ ಇದು ಶಂಕರನು ಸುಂದರ್ ಅವ್ರು ಮಾಡಿದ ಕಥೆನೇ ಅದು ಚೆನ್ನಾಗಿದೆ. ಪಿಕ್ಚರ್ ಬಿಗಿನಿಂಗಲ್ಲೆಲ್ಲ ನಮ್ಮ ನಾಯಕ ಹೇಗಿರ್ತಾನೆ ಅಂತ ಹೇಳಿದ್ರೆ, ನಾಯಕ ಒಳ್ಳೆ ವಿಲನ್ ಇದ್ದಂಗೆ ಇರ್ತಾನೆ. ಅವನು ಹೀರೋ ಅಂತ ನಾವು ಹಾಕಿದ್ರು ಕೂಡ ಪಕ್ಕಾ ವಿಲನ್ನು. ಯಾವ್ಯಾವ ಕೆಲಸ ಒಳ್ಳೆ ಕೆಲಸ ಆಗ್ತಾ ಇರುತ್ತೋ ಆ ಒಳ್ಳೆ ಕೆಲಸಕ್ಕೆ ಎಲ್ಲದಕ್ಕೂ ಇದು ನಾಂದಿ ಮಣ್ಣು ಹಾಕ್ತಾ ಇರ್ತಾನೆ, ಕೆಲಸ ಕೆಡ್ತಾ ಇರ್ತಾನೆ. ಯಾವ ಒಳ್ಳೆ ಕೆಲಸಗಳು ಕೂಡ ನಡೆಯೋಕ್ಕೆ ಬಿಡೋದಿಲ್ಲ ನಮ್ಮ ಹೀರೋ. ಆ್ಯಂಡ್ ಆಲ್ರೆಡಿ ಅವ್ನ ಪಿಕ್ಚರ್ಲಿ ಹೀರೋ, ಜನಗಳಿಗೆ ಗೊತ್ತು ಅವ್ನು ಹೀರೋ ಅಂತ. ಮಾಡ್ತಿರೋದೆಲ್ಲ ಕೆಟ್ಟ ಕೆಲಸಗಳೇ. ಫಸ್ಟ್ ಹಾಫಲ್ಲೆಲ್ಲ ಹಂಗೇ ಇರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾನೆ ವಿಷ್ಣು. ಮಾತ್ರ ಆ ಅಭಿನಯ ಎಕ್ಸಲೆಂಟಾಗಿ ಮಾಡಿದ್ದಾನೆ, ಕ್ಲಾಸಾಗಿ ಮಾಡಿದ್ದಾನೆ. ಏನಂತ ಹೇಳಿದ್ರೆ ಅಲ್ಲಿ ಮದುವೆ ಆಗ್ತಾ ಇರುತ್ತೆ. ಪ್ರಾರಂಭದಲ್ಲೇ ಹೀರೋಯಿನಿಗೆ ಮದುವೆ ಆಗ್ತಾ ಇರುತ್ತೆ. ಹೀರೋಯಿನಿಗೆ ಮದುವೆ ಆಗಿ ಅದು ಯಾರಿಗೆ ಮದುವೆ ಆಗಬೇಕು, ಬಾಲಕೃಷ್ಣ ಅವರು ಇರ್ತಾರೆ. ಬಾಲಕೃಷ್ಣನ ಮಗ ಸ್ವಂತ ಇದ್ದಾರೆ ಇವ್ರಿಗೆ, ಯಾರಿಗೆ, ಹೀರೋಯಿನ್ಗೆ. ಸೊ ಅವ್ರ ಸ್ವಂತದಲ್ಲಿ ಮದುವೆ ಆಗಬೇಕು. ಮದುವೆ ಮಂಟಪ ಇನ್ನೇನು ತಾಳಿ ಕಟ್ಟೋ ಟೈಮಲ್ಲಿ ಬಂದಿದ್ದೇನೆ, ಸ್ಟಾಪ್ ಮಾಡ್ತಾನೆ ವಿಲ್ಲನ್ ನಮ್ಮ ಹೀರೋ. ಸ್ಟಾಪ್ ಯಾವ್ಯಾವ ಕಾರಣಕ್ಕೋಸ್ಕರ ಸ್ಟಾಪ್ ಮಾಡ್ತಾನೆ ಅಂತಲ್ಲಿ ಕೊಡ್ತಾನೆ. ತುಂಬ ಇಂಟೆಲಿಜೆಂಟ್ ಆಗಿದೆ ಎಲ್ಲನೂ. ಅದು ಹೇಳ್ತಾ ಹೋದರೆ ತುಂಬ ಆಗುತ್ತದೋ, ತುಂಬ ಇಂಟೆಲಿಜೆಂಟ್ ಆಗಿರುತ್ತೆ. ಸೊ ಏನಾಗ್ಬಿಡುತ್ತೆ ಅಂದರೆ ಎಲ್ಲದಕ್ಕೂ ವ್ಯಾಲಿಡ್ ಪ್ರೂಫುಗಳು ಕೊಡ್ತಾ ಇರ್ತಾನೆ. ಇವ್ರಿಗೆ ಮದುವೆ ಆಗಿದೆ, ಮದುವೆ ಆಗಿಲ್ಲ, ಅದಕ್ಕೆಲ್ಲ ಪ್ರೂಫು. ಆಮೇಲೆ ನನ್ನ ಜೊತೆ ಮದುವೆ ಆಗಿದೆ ಅನ್ನಂದರೆ ಅದಕ್ಕೊಂದು ಪ್ರೂಫು. ಎಲ್ಲದಕ್ಕೂ ಕೂಡ ಆ ಮದುವೆ ನಿಲ್ಲಿಸೋದಕ್ಕೆ ಏನೇನು ಕಾರಣಗಳು ಇವನು ಕೊಡ್ತಾನೋ ಎಲ್ಲದಕ್ಕೂ ಡಾಕ್ಯುಮೆಂಟ್ರಿ ಪ್ರೂಫ್ ಇರುತ್ತೆ. ಸೊ ಆ ಥರದಲ್ಲಿ ಮದುವೆ ನಿಂತೋಗ್ಬಿಡುತ್ತೆ. ಮದುವೆ ನಿಂತೋಗ್ಬಿಟ್ರೆ ಇವ್ರ ಮನೆಗೆ ಬಂದು ಠಿಕಾಣಿ ಹಾಕ್ಬಿಡ್ತಾನೆ ಹೀರೋ. ಒಬ್ಬ ಸನ್ಯಾಸಿ ಥರ ಬಂದು ಎಲ್ಲನೂ ಮನೇಲಿ ಪೂಜೆ ಮಾಡೋದು, ಅದು ಮಾಡೋದು, ಇದು ಮಾಡೋದು ಅವೆಲ್ಲ ಇರುತ್ತೆ. ಇಲ್ಲಿ ನೋಡ್ಕೊಳ್ಳೋಕ್ಕೋಸ್ಕರ ಹೀರೋಯಿನ್ನು, ಆಮೇಲೆ ಹೀರೋಯಿನ್ ಮದರು ಅವ್ರನ್ನೆಲ್ಲ ನೋಡ್ಕೊಳ್ಳೋಕ್ಕೋಸ್ಕರ ಬಾಲಕೃಷ್ಣ ಅವನ ಮಗ ಇನ್ನು 2-3 ಜನ ಗನ್ಮೆನ್ಗಳಿಟ್ಟಿರ್ತಾರೆ. ಯಾವಾಗಲೂ ಮನೆಯಲ್ಲಿ ಗನ್ಮೆನ್ ಇರ್ತಾರೆ. ಅವ್ರು ಶಕ್ತಿ ಪ್ರಸಾದನು ಇನ್ನೊಬ್ಬ. ಸೊ ಆ ಥರದಲ್ಲಿ ಅವ್ರಿಗೆನ್ನೆಲ್ಲನೂ ಚೊಳ್ಳೆ ಹಣ್ಣು ತಿನ್ನಿಸೋದು ಇವನು. ಈ ಥರದ್ದು ಕಥೆ ಎಲ್ಲ ಹೋಗಿ ಕೊನೆಗೆ ಯಾವ ಕಾರಣಕ್ಕೋಸ್ಕರ ಇದಾಯಿತು ಅನ್ನೋದನ್ನು ಕೊನೆಗೆ ಓಪನ್ ಮಾಡ್ತಾನೆ. ಅದು ತುಂಬ ಚೆನ್ನಾಗಿದೆ. ಬಟ್ ಇದು ಸಿನಿಮಾದಲ್ಲಿ ಕಾಮಿಡಿ ಸ್ಟಾರ್ಸ್ಗಳು ತುಂಬ ಜನ ಇದ್ದಾರೆ. ಇದು ಹೌದು. ಅಲ್ಲೇನು ಮಾಡಿದ್ರು ಒಂದು ಹಾಡು ಭಾಳ ಚೆನ್ನಾಗಿದೆ. ಇನ್ನೊಂದು ಸನ್ನಿವೇಶಗಳು ಮಾತ್ರ ತುಂಬ ಚೆನ್ನಾಗಿದೆ. ಆ ಶಂಕರ್ ಸುಂದರ್ ಇದೆಲ್ಲ ಅವರು ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರೆ. ಒಂದು ಇದು ಸ್ಮಗ್ಲಿಂಗ್ ಮಾಡ್ತಾ ಇರ್ತಾರೆ. ಸ್ಮಗ್ಲಿಂಗ್ ಮಾಡೋದು ಒಂದು ಜಾಗ, ಅದನ್ನು ನಾವು ಪ್ಯಾಲೇಸಲ್ಲೇ ಮಾಡಿದ್ದೀವಿ. ಏನಂತ ಹೇಳಿದ್ರೆ ಎಲ್ಲ ಥರದ್ದನ್ನು ಮುತ್ತು, ಇದು ಡ್ರಗ್ಸು ಗಿಗ್ಸ್ ಎಲ್ಲನೂ ಕೂಡ ಸ್ಮಗಲ್ ಮಾಡ್ತಾ ಇರ್ತಾರೆ. ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಮೀನು ಇದೆಯಲ್ಲ, ಮೀನು ಅದನ್ನು ಮಾಡೋ ಥರ ಮೀನು ಒಳಗಡೆ ಇರೋ. ಸೊ ಮೀನನ್ನು ಕುಯ್ದುಬಿಟ್ಟು ಅದರೊಳಗಡೆ ಇಡೋದು. ಆಮೇಲೆ ಇನ್ನೊಂದೇನು ಅಂದರೆ ಅವ್ರಿಗೆ ಇದು ಕುಷ್ಠರೋಗ ಇರುತ್ತೆ. ಕುಷ್ಠರೋಗದ ಕಾಲು ಬ್ಯಾಂಡೇಜ್ ಇರುತ್ತಲ್ಲ, ಬ್ಯಾಂಡೇಜನ್ನು ಓಪನ್ ಮಾಡಿಬಿಟ್ಟು, ಕುಷ್ಠರೋಗನೇ ಎಲ್ಲ ಬ್ಯಾಂಡೇಜ್ ಓಪನ್ ಮಾಡಿಬಿಟ್ಟು ಇವರು ಬೇಕಾಗಿರೋ ಸ್ಮಗ್ಲಿಂಗ್ ಗುಡ್ಸ್ ಎಲ್ಲನೂ ತೆಗೆದು ಅದರಲ್ಲಿ ಇಟ್ಟು ಪುನಃ ಅದನ್ನು ಬ್ಯಾಂಡೇಜ್ ಹಾಕ್ಬಿಟ್ಟು ಅವ್ರಿಗೇನೋ ಕುಂಟ್ಕೊಂಡು ಮಾಡ್ಕೊಂಡು ಹೋಗೋ ಥರದ್ದು. ಮೊದಲು ತೋರಿಸುವಾಗ, ಸೀರಿಯಸ್ ಆಗಿ ತೋರಿಸುವಾಗ ಈ ಥರದ್ದು ಒಂದು ಸೀರಿಯಸ್ ಕೆಲಸನೇ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀವಿ. ಅದರಲ್ಲಿ ನೋಡ್ಕೊಳ್ಳೋಕ್ಕೂ ಇದ್ದೋಣ ದ್ವಾರಕೀಶನು, ನರಸಿಂಹರಾಜಣ್ಣ. ಸೊ ಇದಿರುತ್ತೆ. ಇದನ್ನು ಕೂಡ ಕೊನೆಗೆ ಅದನ್ನು ಎಕ್ಸ್ಪೋಸ್ ಮಾಡೋದು. ಆಮೇಲೆ ಇಲ್ಲಿ ಈ ಥರದಲ್ಲಿ ಇವ್ರು ನರಸಿಂಹರಾಜನು ಇವರು ಬಾಲಣ್ಣನಿಗೆ ಇವನು ವಿಷ್ಣು ಕೈಗೆ ಹಾಕ್ಕೊಂಡಾಗ ವಿಷ್ಣು ಒಂದು ಹೀರೋ ಕೈಗೆ ಹಾಕ್ಕೊಂಡಾಗ ಅವ್ರಿಗೊಂದು ಹಾಡು ಹಾಕಿದ್ದೀವಿ ನಾವು. ನರಸಿಂಹರಾಜುಗೂ ದ್ವಾರಕೀಶ್ಗೂ ಒಂದು ಹಾಡು, ಒಂದು 4-5 ಜನ ಹುಡುಗಿರು ಡ್ಯಾನ್ಸರ್ಸ್ ಇಟ್ಕೊಂಡು ಒಂದು ಮಸಾಲೆ ಇದು. ಅದು ಚೆನ್ನಾಗಿ ವರ್ಕೌಟ್ ಆಯಿತು. ಆಮೇಲೆ ಕೊನೆಗೆ ಗೊತ್ತಾಗುತ್ತೆ ಇವರೆಲ್ಲ ಈ ಥರ ಮೋಸ ಮಾಡ್ತಾ ಇರೋರು ಅಂತ. ಇದನ್ನೆಲ್ಲನೂ ಕೂಡ ನೋಡ್ಕೋತಾ ಇರೋದು ಯಾರಪ್ಪ ಅಂದರೆ ಹೀರೋಯಿನ್ನ ಮಾವ, ಅವನು ಇನ್ನೊಬ್ಬ. ಸೊ ಈ ಥರ ಒಳ್ಳೆ ಫುಲ್ಲಿ ಲೋಡೆಡ್ ಮಸಾಲೆ ಪಿಕ್ಚರ್. ರಾಮ್ಕುಮಾರ್ ಅಡ್ಡ. ಈ ರಾಮ್ಕುಮಾರ್ ಅಲ್ಲ, ಗೊತ್ತು ಅಪ್ಪ, ದದ್ದಿ ಅವನು.
ಏನು ಪಾರ್ಟ್ ಮಾಡೋಕ್ಕೆ ಬರಲ್ಲ ಏನೆಲ್ಲ ಭಾಳ ಕಷ್ಟಪಟ್ಟು ಮಾಡಿಸ್ತಾ ಇದ್ವು ನಾವು. ಹೌದು, ಒಂದೊಂದ್ಸತಿ ಸಿಕ್ಬಿಡ್ತಾರೆ ನಮಗೆ ತಲೆನೋವು ಕೊಡೋಕ್ಕೆ ಏನು ಆಗ್ತಾ ಇರಲಿಲ್ಲ ಅವರು. ಉಮಾ ಶಿವಕುಮಾರ್, ಉಮಾ ಶಿವಕುಮಾರನು ಪದ್ಮಪ್ರಿಯ ಇಬ್ಬರು ತಾಯಿ ಮಗಳು. ಆಮೇಲೆ ಅದು ನರಸಿಂಹ ಇವರು ಯಾರು ಶಕ್ತಿ ಪ್ರಸಾದ್ ಇನ್ನೊಬ್ರು ಇರ್ತಾರೆ, ಶನಿಮೋದಪ್ಪನ ಶಕ್ತಿ ಪ್ರಸಾದ್ ಜೊತೆಗೆ ಇನ್ನೊಬ್ರು ಇದ್ದಾರೆ. ಸಿನಿಮಾ ಹೇಗಾಯ್ತು? ಫಸ್ಟ್ ಕ್ಲಾಸ್, ಒಳ್ಳೆ ವ್ಯಾಪಾರ, ಚೆನ್ನಾಗಾಯಿತು. ಅದು ಅಜಂತ ರಾಜು ರಿಲೀಸ್ ಮಾಡಿದ್ರು, ಒಳ್ಳೆ ಕಾಸು ಮಾಡಿದ್ರು, ಅವರು ಕಾಸು ಮಾಡಿರ್ತಾರೆ, ಇವ್ರಿಗೂ ಲಾಭ ಬಂತು. ಆದರೆ ಏನಾಯಿತು ಅಂದರೆ ಯಾವಾಗಲೂ ಅಷ್ಟೇ, ಒಂದು ಪಿಕ್ಚರ್ನ ಸಕ್ಸಸ್ಫುಲ್ ಪಿಕ್ಚರ್ನ ಒಬ್ಬ ಡೈರೆಕ್ಟರ್ ಕೊಟ್ಟರೆ ನೆಕ್ಸ್ಟು ಅವ್ರನ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗೋದಿಲ್ಲ ಕೆಲವು ಕಡೆ. ಅದೇ ಥರ ನನಗೂ ಆಯಿತು. ನಾನು ಸಕ್ಸಸ್ಫುಲ್ ಪಿಕ್ಚರ್ ಕೊಟ್ಟೆ, ಪುನಃ ಉದಯ ಚಂದ್ರಿಕಾ ಇದ್ದವರು ಇನ್ನೊಂದು ಪಿಕ್ಚರ್ ಯಾರನ್ನೋ ಇಟ್ಕೊಂಡು ಮಾಡಿದ್ರು, ಹೋಗಲಿಲ್ಲ. ಅದನ್ನು ಇದು ಮಾಮೂಲಿ ಇದಾಗತ್ತೆ. ನಾವೇನು ಹೋಗಿ ಕೇಳೋಕ್ಕೆ ಹೋಗಲ್ಲ ಅವ್ರನ್ನ, ಅವರೇ ಇಟ್ಕೊಂಡು ಇನ್ನೊಂದು ಮಾಡಿದ್ರು. ಐ ಥಿಂಕ್ ಶಂಕರ್ನಾಗಿ ಇಟ್ಕೊಂಡು ಮಾಡಿದ್ರು ಅಂತ ಕಾಣಿಸುತ್ತೆ ಪಿಕ್ಚರ್ ಅವರು. ಕರೆಕ್ಟ್, ಶಂಕರ್ನಾಗಿ ಇಟ್ಕೊಂಡು ಮಾಡಿದ್ರು, ಪಿಕ್ಚರ್ ಹೋಗಲಿಲ್ಲ. ಹೀಗೇನೆ ಸರ್, ಹಣೆ ಬರ. ಬಟ್ ಈ ಪಿಕ್ಚರ್ ನನಗೆ ಚೆನ್ನಾಗಿ ಹೋಯಿತು, ನನಗೆ ಒಳ್ಳೆ ಹೆಸರು ಬಂತು. ಆಮೇಲೆ ವಿಷ್ಣುವರ್ಧನ್ಗೂ ಹೆಸರು ಬಂತು. ಆಲ್ರೆಡಿ ಅವನು ಹೀರೋನೇ ಆಗಿದ್ದು, ಒಳ್ಳೆ ಪಾಪ್ಯುಲರ್ ಹೀರೋ. ಅವನು ಮಾಡಿದ್ದು ಆ್ಯಕ್ಷನ್ಗಳೆಲ್ಲ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಕ್ಷನ್ಸ್ ಎಲ್ಲ ಫೈಟಿಂಗು ಗೀಟಿಂಗು ಎಲ್ಲನೂ ತುಂಬ ಚೆನ್ನಾಗಿ ತೆಗೆದಿದ್ವು, ತುಂಬ ಚೆನ್ನಾಗಿ ಮೂಡು ಬಂತು ಎಲ್ಲನೂ. ಐ ಥಿಂಕ್ ಸ್ಟಂಟನ್ನ ಅದು ಶಿವಯ್ಯ ಮಾಡಿರಬೇಕು ಅಂತ ಕಾಣಿಸುತ್ತೆ, ಸ್ಟಂಟ್ ಶಿವಯ್ಯ. ಆಗಿನ ಕಾಲದಲ್ಲೆಲ್ಲ ನಮ್ಮ ಕನ್ನಡದಲ್ಲಿ ಸ್ಟಂಟ್ ಅಂದ್ರೇ ಶಿವಣ್ಣ ಅವರೇ ಇರ್ತಿದ್ದದ್ದು. ರಾಜ್ಕುಮಾರ್ ಪಿಕ್ಚರ್, ಎಲ್ಲ ರಾಜ್ಕುಮಾರ್ ಪಿಕ್ಚರ್ಗೂ ಶಿವಣ್ಣ ಅವರೇನೆ. ಆಮೇಲೆ ಎಂತೆಂಥ ಪಿಕ್ಚರು, ದೊಡ್ಡ ಪಿಕ್ಚರೆಲ್ಲ ಮಾಡಿದ್ದಾರೆ ಅವರು, ಶಿವಣ್ಣ ಅವರು. ಶಂಕರ್ ಗುರು ಅದು ಇದು ಎಲ್ಲನೂ ಅವರೇ ಮಾಡಿದ್ದು. ಆಮೇಲೆ ಸ್ವಲ್ಪ ಬೇರೆ ಬೇರೆ ಚೇಂಜ್ ಆಯಿತು, ಸ್ಟಂಟ್ ಗಿಂಟೆಲ್ಲ ಚೇಂಜ್ ಆಯಿತು. ಶ್ಯಾಮ್ ಸುಂದರ್ ಬಂದರು, ಬೇರೆಯವರೆಲ್ಲ ಬಂದರು. ಆಮೇಲೆ ಇವನು ಶಿವಯ್ಯ ಹತ್ರ ಇದ್ದ ಇನ್ನೊಬ್ಬ ಸ್ವಾಮಿ ಅಂತ ಇದ್ದ. ಆ ಸ್ವಾಮಿ ಅನ್ನೋರು ಕೂಡ ನಮ್ಮ ಶಿವಣ್ಣನ ಪಿಕ್ಚರು, ರಾಘು ಪಿಕ್ಚರೆಲ್ಲ ಮಾಡಿದ್ರು. ಯಾಕೆಂದರೆ ಮೊದಲು ಅಷ್ಟಾಗಿ ಮಕ್ಕಳನ್ನ ಹ್ಯಾಂಡ್ಲ್ ಮಾಡೋಕ್ಕೆ ಗೊತ್ತಿರೋರೇ ಇರಲಿ, ಚೆನ್ನಾಗಿರೋದೇ ಇರಲಿ ಅಂದ್ಬಿಟ್ಟಿದ್ದಾನೆ. ಆ ಸ್ವಾಮಿ ಅನ್ನೋನು ಶಿವಣ್ಣ ಹತ್ರ ಕೆಲಸ ಮಾಡ್ತಿದ್ದ. ಅವನು ಶಿವಣ್ಣನಿಗೆಲ್ಲ ಪಿಕ್ಚರ್ಸ್ ಎಲ್ಲ ಮಾಡಿದ್ರು ಮೊದಲಲ್ಲೇ. ಆಮೇಲೆ ಬೇರೆ ವರ್ಷ ಆಮೇಲೆ ಬೆಳೀತಾನು ಎಲ್ಲನೂ ಚೇಂಜ್ ಆಗಿಬಿಡುತ್ತೆ. ಇಲ್ಲಿ ಪ್ರಸ್ತುತದಲ್ಲಿ ಈ ಪಿಕ್ಚರ್ ತುಂಬ ಚೆನ್ನಾಗಿ ಹೋಯಿತು ನನಗೆ. ಯಾವುದು ಇದು ಚೆನ್ನಾಗಿ ಹೋದು, ಅಸಾಧ್ಯ ಚೆನ್ನಾಗಿ ಹೋಯಿತು. ಆಮೇಲೆ ಆ ಪರ್ಸನ್ ರಿಲೀಸ್ ಆಯಿತು, ಬಂದೆ. ಅಲ್ಲೂ ಅಸಾಧ್ಯ ಆಯಿತು. ಪುನಃ ಒಂದು ಗ್ಯಾಪ್ ಸಿಕ್ಬಿಡ್ತು.